ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಈ ಕಡೆ ಅವನು ಪ್ರಸಿದ್ಧಿ ಮನೆಗೆ ಬಂದಿರ್ತಾನೆ. ಮನೆಗೆ ಬಂದ ತಕ್ಷಣ ಗಾಡಿ ಎಲ್ಲ ಅಲಂಕಾರ ಮಾಡ್ಕೊಂಡು ಬಂದುಬಿಟ್ಟು ಬಲೂನ್ನೆಲ್ಲ ಅಲಂಕಾರ ಮಾಡ್ಕೊಂಡು ಬಂದಿರ್ತಾನೆ. ಅದೇ ರೀತಿ ಒಳಗಡೆ ಬರ್ತಿರ್ತಾನೆ. ಒಳಗಡೆ ಬರಬೇಕಾದ್ರೆ ಬೂಟ್ ಹಾಕ್ಕೊಂಡು ಒಳಗಡೆ ಕಾಲಿಡೋಕ್ಕೆ ಅಂತ ಬರ್ತಿರ್ತಾನೆ. ಅಷ್ಟರಲ್ಲಿ ನಿಂಗವ್ವ ಏ ಅನ್ನೋ ಅಷ್ಟರಲ್ಲಿ ಅವನು ಬೂಟನ್ನು ತೆಗೆದುಬಿಟ್ಟು ಸಾಕ್ಸಲ್ಲಿ ಒಳಗಡೆ ಬರ್ತಾನೆ. ಆಗ ಅಂದ್ಬಿಟ್ಟು ಅಜ್ಜಿ ಹತ್ರ ಹೋಗ್ಬಿಟ್ಟು ಗಾಡ್ ಬ್ಲೆಸ್ ಮೀ ಅಂತ ಹೇಳ್ತಾನೆ. ಅದಕ್ಕೆ ಗಾಡ್ ಬ್ಲೆಸ್ ಯು ಮಗನೇ, ಗಾಡ್ ಬ್ಲೆಸ್ ಯು ಮಗನೇ ಅಂತ ನಿಂಗವ್ವ ಅವನಿಗೆ ತುಂಬ ಖುಷಿಯಿಂದ ಆಶೀರ್ವಾದ ಮಾಡ್ತಾಳೆ. ಆನಂತರ ಏನಾಗುತ್ತೆ ಅಂತಂದರೆ, ಎಲ್ಲಿ ನನ್ನ ಬುಲ್ಬುಲ್ ಅಂತ ಭೂಮಿಯವ್ರನ್ನ ಹುಡುಕ್ತಿರ್ತಾನೆ. ಭೂಮಿಯವ್ರನ್ನ ಹುಡುಕಬೇಕಾದ್ರೆ ಆ ಕಡೆ ಅಜಿತ್ಗೆ ಬುಲ್ಬುಲ್ ನಿನ್ನ ಮಾಡ್ತೀನಿ ಇರು ಅಂತ ಸಿಟ್ಟಿನಿಂದ ಅವನು ಪ್ರಸಿದ್ಧಿಗೆ ಬೈತಿರ್ತಾನೆ. ಆನಂತರ ಅಜಿತ ಸುಮ್ಮನಿರು ಅಂತ ಸಂಗೀತ ಹೇಳ್ತಿರ್ತಾಳೆ. ಆನಂತರ ಭೂಮಿ ಹೊರಗಡೆ ಬರ್ತಾಳೆ. ಭೂಮಿ ಹೊರಗಡೆ ಬಂದ ತಕ್ಷಣ ಇವರೇ ನಾನು ಬುಲ್ಬುಲ್ ಅಂತ ಪ್ರಸಿದ್ಧಿ ಹೇಳ್ತಾನೆ. ಪ್ರಸಿದ್ಧಿ ಹೇಳಿದ ತಕ್ಷಣ ನಿಂಗವಜ್ಜಿ ಹೌದು ಇವಳೇ ನಿನ್ನನ್ನು ಮದುವೆ ಆಗೋಳು ಇಷ್ಟ ಆದ್ಲ ಅಂತ ಪ್ರಸಿದ್ಧಿ ಕೇಳ್ತಾನೆ. ಹೌದು ಇಷ್ಟ ಆಗೋದಾ, ನನ್ನ ಮನಸ್ಸಲ್ಲಿ ಕೂತು ಕುಂದಾಡ್ತವ್ರೆ ಅಂತ ಪ್ರಸಿದ್ಧಿ ಹೇಳ್ತಾನೆ. ಆನಂತರ ಏನಾಗುತ್ತೆ ಅಂತಂದರೆ, ಇವನು ಯಾರು ಇವನು ಅಂತ ಅಜಿತ್ಗೆ ಕೇಳ್ತಾನೆ. ಅದಕ್ಕೆ ಸಂಗೀತ ಹೇಳ್ತಾಳೆ, ಇವನು ನನ್ನ ಮಗ ಅರ್ಜುನ್ ನಾರಾಯಣ್ ಅಂತ ಹೇಳ್ತಾನೆ. ಅದಕ್ಕೆ ಈ ಜನ್ಮದಲ್ಲಿ ಇವನು ಪೊಲೀಸ್ ಆಗಿರ್ಬೋದು, ಆದರೆ ಹಿಂದಿನ ಜನ್ಮದಲ್ಲಿ ಪಾಪ ಕಾಮ ಕ್ರೋಧ ಎಲ್ಲ ಮಾಡಿದ ಪಾಪಿಯಾಗಿದ್ದ ಅನಿಸುತ್ತೆ ಅಂತ ಅಜಿತ್ಗೆ ಹೇಳ್ತಾನೆ. ಅದಕ್ಕೆ ಭೂಮಿ ಸಾಹೇಬ್ರೇ ಅಂತ ಭೂಮಿ ಅಂತಾಳೆ. ಆನಂತರ ಈ ಕಡೆ ಸಂಗೀತ ಇವನಿಗೆ ನನ್ನ ಮಗನಿಗೆ ಏನಾದರೂ ಅಂದರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ ನಾನು ಅಂತ ಸಂಗೀತ ಅಲ್ಲೇ ಹೇಳ್ಕೊತಿರ್ತಾಳೆ. ಆನಂತರ ಎಲ್ಲರೂ ಸೇರಿಬಿಟ್ಟು ಪ್ರಸಿದ್ಧಿ ನೋಡಿಬಿಟ್ಟು ಇವನೇನು ಮದುವೆ ಗಂಡ ಅಥವಾ ಜೋಕರ ಅಂತ ಅವನ ಮೇಲೆ ಹೀಯಾಳಿಸ್ತಿರ್ತಾರೆ. ಇಷ್ಟ ಆಗುತ್ತೆ ಇವತ್ತಿನ ಎಪಿಸೋಡ್ನಲ್ಲಿ. ನೆಕ್ಸ್ಟ್ ಎಪಿಸೋಡ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್. ಬಾಯ್.